ಶ್ರೀಹರೇ ನಮಃ. ನಾವೆಲ್ಲ ಸನಾತನ ಧರ್ಮೀಯರು, ಹಿಂದೂಗಳು ಒಕ್ಕೊರಳಿನಿಂದ ಖಂಡಿಸಬೇಕಾದ ಮತ್ತು ಹೋರಾಡಬೇಕಾದ ವಿಷಯ ನಿನ್ನೆ ಪಹಲ್ಗಾಮ್ನಲ್ಲಿ ನಡೆದಿದೆ. ಇವತ್ತು ನಾವು ಹೋರಾಡಲಿಲ್ಲ ಅಂತಾದರೆ ಅಥವಾ ಮಾತಾಡಲಿಲ್ಲ ಅಂತಾದರೆ ಇನ್ಯಾವತ್ತೂ ಮಾತಾಡಲಿಕ್ಕೆ ಆಗದ ಸ್ಥಿತಿ ಹೋದರೆ ಆಶ್ಚರ್ಯ ಏನಿಲ್ಲ. ಹಾಗಾಗಿ ಇದನ್ನು ನಾವು ಖಂಡಿಸಲೇಬೇಕು. ಉಗ್ರರಿಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕು. ಯಾರು ಅಧಿಕಾರದಲ್ಲಿರ್ತಾರೋ ಅವರು. ನಾವು ನಮ್ಮ ಸೀಮೆಯಲ್ಲಿ ಏನೆಲ್ಲ ಮಾಡಬಹುದು, ಅನುಷ್ಠಾನದಿಂದ ಹಿಡಿದು ಮತ್ತು ಬೌದ್ಧಿಕವಾಗಿ ಯಾವ ರೀತಿ ನಾವು ಬೆಳೆದು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅನ್ನೋದನ್ನು ಕಂಡುಕೊಳ್ಳಲೇಬೇಕಾಗಿದೆ. ನಿನ್ನೆ ಹಿಂದೂಗಳನ್ನು ಕೊಂದಂಥ ಉಗ್ರರು ನಿನ್ನ ಧರ್ಮ ಯಾವುದು, ನಿನ್ನ ಧರ್ಮ ಯಾವುದು, ನಿನ್ನ ಹೆಸರೇನು, ನಿನ್ನ ಹೆಸರೇನು ಅಂತ ಕೇಳಿ ಕೊಂದಿದ್ದಾರೆ ಅಂದರೆ ಅವರಿಗೆ ನೀವು ಒಳ್ಳೆಯವರ ಕೆಟ್ಟವರ, ನಿಮ್ಮಿಂದ ಅವರಿಗೆ ಲಾಭ ಆಗ್ತದ, ಅದೆಲ್ಲ ಯಾವುದು ಮುಖ್ಯ ಅಲ್ಲ. ಅದೆಲ್ಲದಕ್ಕಿಂತ ಮುಖ್ಯ ನಿಮ್ಮ ಸಂಖ್ಯೆ ಇರಬಾರ್ದು, ಹಿಂದೂಗಳ ಸಂಖ್ಯೆಯೇ ಇರಬಾರ್ದು, ನಾವೇ ಇರಬೇಕು ಅನ್ನುವ ರೀತಿಯಲ್ಲಿ ಅವರ ಮನಸ್ಥಿತಿ ಇದೆ. ಹೀಗೆ ಇರುವಾಗ ನಾವು ಯಾವ ರೀತಿ ಯೋಚನೆ ಮಾಡಿ ನಮ್ಮನ್ನು ಉಳಿಸ್ಕೊಳ್ಬೇಕು. ಒಂದು, ನಮ್ಮ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು, ಅನುಷ್ಠಾನ ಮಾಡಬೇಕು. ಸ್ವಲ್ಪ ಅದರ ಮನೆಯಲ್ಲಿ ಜಪ ಅನುಷ್ಠಾನಗಳನ್ನು ಇಟ್ಟುಕೊಳ್ಬೇಕು. ನಮ್ಮ ಧರ್ಮದಲ್ಲಿ ಹಲವಾರು ವಿಭಾಗಗಳಿದೆ, ಹಲವಾರು ಆಚರಣೆಗಳಿದೆ. ನಮ್ಮ ಆಚರಣೆಗಳನ್ನು ಮಾಡ್ತಾ ಬೇರೆ ಆಚರಣೆಗಳ ಬಗ್ಗೆ ಗೌರವ ಕೂಡ ನಮಗಿರಬೇಕು. ನಾವೆಲ್ಲ ಒಂದು ಅನ್ನುವ ಭಾವ ನಮಗೆ ಬರಬೇಕು. ನಾವಿವತ್ತು ನಾನು ಈ ವರ್ಗಕ್ಕೆ ಸೇರಿದವನು, ನಾನು ಈ ವರ್ಗಕ್ಕೆ ಸೇರಿದವನು ಅನ್ನುವ ಎಲ್ಲ ಚಿಂತನೆಗಳನ್ನು ಬಿಟ್ಟು ನಾವು ಹೋರಾಡಬೇಕಿದೆ. ಕಾರಣ, ನಾಳೆ ನಾನು ಇಂತಹ ವರ್ಗಕ್ಕೆ ಸೇರಿದವನು ಅಂತ ಹೇಳಿದರೂ ಕೂಡ ಎದುರಲ್ಲಿರುವ ಉಗ್ರ ಅದನ್ನು ಕೇಳುವುದಿಲ್ಲ. ನೀವು ಹಿಂದುವ, ಸನಾತನ ಧರ್ಮೀಯನ, ಹಾಗಾದರೆ ಕೊಲ್ತೇನೆ ಅನ್ನುವಂಥ ರೀತಿಯಲ್ಲಿ ಅವರ ವರ್ತನೆ ಇರ್ತದೆ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ನಮ್ಮ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಮೊದಲು ಹೇಳಿದಂತೆ ಒಂದು ಪ್ರಾರ್ಥನೆ, ಇನ್ನೊಂದು ಬೌದ್ಧಿಕವಾಗಿ ಬೆಳೆಯೋದು. ಯಾವ ರೀತಿ ನಾವು ಇರಬೇಕು ಸಮಾಜದಲ್ಲಿ, ಯಾವ ರೀತಿ ಇದ್ದಾಗ ನಮ್ಮ ರಕ್ಷಣೆಯೂ ಆಗ್ತದೆ, ಸಮಾಜದ ರಕ್ಷಣೆಯೂ ಆಗ್ತದೆ, ಎಲ್ಲರೂ ಬದುಕುವಂತಾಗ್ತದೆ. ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ರಕ್ಷಣೆಗಾಗಿ ಮತ್ತು ನಿಮ್ಮವರ ರಕ್ಷಣೆಗಾಗಿ ನೀವು ನಿಮ್ಮ ಸುತ್ತಲಲ್ಲಿ ಯಾರ್ಯಾರಿದ್ದಾರೆ, ಅವರ ವ್ಯವಹಾರ ಏನು, ಇದನ್ನೆಲ್ಲ ಗಮನಿಸಬೇಕಾಗ್ತದೆ. ನಾವು ಮನೆಯಲ್ಲಿ ಕೂತು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡುವುದೂ ಕೂಡ ಈ ಕಾಲದಲ್ಲಿ ತಪ್ಪು. ಪರರು ಏನು ಮಾಡ್ತಾ ಇದ್ದಾರೆ, ನಮಗೆ ಯಾವ ರೀತಿ ಆಪತ್ತಿದೆ, ನಾವು ಹೇಗೆ ತಪ್ಪಿಸ್ಕೊಳ್ಬೇಕು, ನಾವು ಹೇಗೆ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು. ಅಂತಹ ಪ್ರಯತ್ನವನ್ನು ಕೂಡ ನಾವು, ಅಂತಹ ಅಭ್ಯಾಸಗಳನ್ನು ಕೂಡ ರೂಢಿಸ್ಕೊಳ್ಬೇಕು. ತತ್ವ ಪ್ರಚಾರದಲ್ಲಿ ನನ್ನ ಪಾತ್ರ ಏನು ಅದನ್ನು ಕೂಡ ನಾವು ಮನಗಾಣಬೇಕು. ಸ್ವಲ್ಪ ಆದರೂ ತಿಳಿದು ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ, ಯಾಕೆ ಈ ಆಚರಣೆಗಳೇ ಇದೆ ಅಂತ ನಾವು ಹೇಳ್ತಾ ಇದ್ದೇವಾ, ಮತ್ತು ಯಾಕೆ ಬೇರೆಯವ್ರದ್ದು ತಪ್ಪು ಅಂತ ಹೇಳ್ತಾ ಇದ್ದೇವಾ, ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದೇ ರೀತಿ ಮಾಧ್ಯಮಗಳ ಪ್ರಚಾರ ಹೇಗಿದೆ, ಅದು ತಪ್ಪಾ ಅಥವಾ ಸರಿಯಾ, ಅದರ ಹಿನ್ನೆಲೆ ಏನು, ಯಾವುದೇ ಒಂದು ಸುದ್ದಿ ಬಂದರೆ ಅದರ ಹಿನ್ನೆಲೆ ಏನು, ಹಿಂದೂಗಳ ಮಾನಸಿಕ ಸ್ಥೈರ್ಯವನ್ನು ಅದು ಕುಗ್ಗಿಸ್ತಾ ಇದೆಯಾ, ಇದರ ಬಗ್ಗೆಯೂ ನಾವು ವಿಮರ್ಶೆ ಮಾಡಬೇಕು. ಹಿಂದೂ ಆಚರಣೆಗಳೆಲ್ಲವೂ ಶ್ರೇಷ್ಠ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಎಲ್ಲ ಆಚರಣೆಗಳ ಹಿಂದಿರುವ ಉದ್ದೇಶ ಮಾತ್ರ ಎಲ್ಲರನ್ನು ಒಗ್ಗೂಡಿಸುವುದು, ಸಮಾಜವನ್ನು ಚೆನ್ನಾಗಿ ತಗೊಂಡು ಹೋಗುವುದು ಆಗಿತ್ತು. ಹಾಗಾಗಿ ಇವತ್ತು ನಾವು ಪರಿಷ್ಕಾರಗಳನ್ನು ಕೂಡ ಮಾಡಬೇಕಾಗತ್ತೆ. ಅದೇ ರೀತಿ ಬೇರೆ ಮತಗಳ ದೋಷಗಳನ್ನು ನಾವು ಚೆನ್ನಾಗಿ ತಿಳಿದು ಅದನ್ನು ಖಂಡನೆಯನ್ನು ಮಾಡಬೇಕಾಗ್ತದೆ.